ನನ್ನ ಆಫೀಸ್ ಅವರೇ ಯಾರೋ ನೀನು ಅಂತ ಕೇಳಿದ್ರು. ನಾನು ಮತ್ತು ನನ್ನ ಮಗಳು ಬ್ರೆಸೆಲಿಗೆ ಹೋಗ್ತೀರಿ. ಅಲ್ಲಿ ನನ್ನ ಆಫೀಸ್ ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಅಲ್ಲಿ ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಕೇಳಿದ್ರೆ ಅವಳು ಹೇಳ್ತಾಳೆ, ಇಲ್ಲಿ ಯಾವುದೇ ಥರ ಡೆರಿಕ್ ಅನ್ನೋ ವ್ಯಕ್ತಿ ವರ್ಕ್ ಮಾಡ್ತಾ ಇಲ್ಲ ಅಂತ. ಅವಳ ಮಾತನ್ನು ನಾನು ನಂಬಕ್ಕೆ ಹೋಗಲ್ಲ. ಅದಕ್ಕೆ ಟಾಪ್ ಅಥಾರಿಟಿ ಹತ್ರ ಹೋಗ್ತೀನಿ. ಅವ್ರ ಹತ್ರ ಕೇಳ್ತೀನಿ, ನಾನು ನಿಮ್ಮ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾ ಇರೋದು ಅಂತ. ಬಟ್ ಅವ್ರು ಯಾರೂ ಒಪ್ಕೊಳ್ಳಲ್ಲ. ಅದಾದಮೇಲೆ ನಾನು ಇಮೇಲ್ನ ID ಅವ್ರಿಗೆ ತೋರಿಸ್ತೀನಿ, ನಾನು 3 ತಿಂಗಳಿಂದ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಆ ಇಮೇಲ್ ID ಪೂರ್ತಿ ಮಾಯ ಆಗಿರುತ್ತೆ. ಅದಾದಮೇಲೆ ನಾನು ಅಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲಿಂದ ನಾನು ಬ್ಯಾಂಕ್ಗೆ ಓಡಿದ್ದೇನೆ. ಬ್ಯಾಂಕಲ್ಲಿ ನನ್ನ ಅಕೌಂಟ್ ಸ್ಟೇಟ್ಮೆಂಟು ಮತ್ತು ಎಲ್ಲ ಡೀಟೇಲ್ಸ್ ಕಂಪ್ನಿ ರಿಲೇಟೆಡ್ ಅಲ್ಲಿ ಕೂಡ ನನ್ನ ಬ್ಯಾಂಕ್ ಅಕೌಂಟ್ ಮಾಯ ಆಗಿರುತ್ತೆ. ಅದಾದಮೇಲೆ ನನ್ನ ಕೊಲೀಗ್ ಸಿಗ್ತಾನೆ ಅಲ್ಲಿ, ಫ್ಲೋಡ. ಅವನು ನನ್ನ ಹತ್ರ ಮಾತಾಡ್ಸ್ಕೊಂಡು ಬರ್ತಾನೆ, ಇಡೀ ಆಫೀಸ್ ಪೂರ್ತಿ ಮಾಯ ಆಗಿದೆ ಅಂತ. ಗನ್ ತೋರಿಸಿ ಭಯಪಡಿಸಿ ನನ್ನ ಮತ್ತು ನನ್ನ ಮಗಳನ್ನ ಇಬ್ಬರನ್ನೂ ಕಾರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ನಾನು ಕಾರ್ನ ಡ್ರೈವ್ ಮಾಡ್ತಾ ಇರ್ತೀನಿ. ನನಗೊಂದು ಚಾನ್ಸ್ ಸಿಗುತ್ತೆ. ಆ ಚಾನ್ಸಲ್ಲಿ ಆ ಕಾರ್ನ ಕ್ರ್ಯಾಶ್ ಮಾಡಿಬಿಡ್ತೀನಿ. ಅಲ್ಲಿಂದ ನಾನು ಮತ್ತು ನನ್ನ ಮಗಳು ಇಬ್ಬರು ಸೇಫ್ ಪ್ಲೇಸ್ಗೆ ಅಂತ ಓಡ್ತೀರಿ. ಆಗ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಫ್ಲೋಡ ಹೇಳ್ತಾನೆ ಮುಂಚೆ, ನೀನು ಮತ್ತೆ ನಿನ್ನ ಮಗಳು ಇಬ್ರು ನಿಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಅಂತ. ಏನಕ್ಕೆ ಅಂತ ಅಂದ್ರೆ ನನ್ನ ಮತ್ತೆ ನನ್ನ ಮಗಳನ್ನ ಇಬ್ರು ಸಾಯಿಸಕ್ಕೆ ಅಂತ ಪ್ಲಾನ್ ಮಾಡಿರ್ತಾರೆ. ಬಟ್ ಅಲ್ಲಿಂದ ನಾವು ಬಚಾವ್ ಹೋಗಿರ್ತೀವಿ. ಅದಾದ್ಮೇಲೆ ಒಬ್ಬ ಸ್ಟ್ರೇಂಜರ್ ಹೌಸ್ಗೆ ನಾವು ಹೋಗ್ತೀರಿ. ಆ ಡೋರ್ನ ಬ್ರೇಕ್ ಮಾಡಿ ಅಲ್ಲಿಂದ ಫುಡ್ ಮತ್ತೆ ಕ್ಲೋತ್ಸ್ನ ತಗೊಂತೀರಿ. ಅದಾದ್ಮೇಲೆ ನಾವು ಆ ಕಾರ್ ಆಕ್ಸಿಡೆಂಟ್ ಇಂದ ಬಚಾವ್ ಆಗ್ತೀರಿ. ಬಟ್ ಫ್ಲೋಡ ಆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾನೆ. ಅವ್ನ ಪರ್ಸನ್ ನಾವು ತಗೊಂಡ್ಬರ್ತೀರಿ. ಆಗ ಒಂದ್ ವಿಷಯ ನಂಗೆ ಗೊತ್ತಾಗುತ್ತೆ, ಅವನ್ ಪರ್ಸಲ್ಲಿ ಒಂದು ಲಾಕರ್ ಕೀ ಇರುತ್ತೆ. ಅದು ರೈಲ್ವೆ ಸ್ಟೇಷನ್ ಅಲ್ಲಿ ಇರುತ್ತೆ. ಅದಕ್ಕೆ ನಾನು ಮತ್ತೆ ನನ್ನ ಮಗಳು ಇಬ್ರು ಸೇರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಓಡ್ತೀರಿ. ಅಲ್ಲಿಂದ ನನ್ನ ಮಗಳನ್ನ ಸೇಫ್ ಆಗಿರೋ ಜಾಗದಲ್ಲಿ ಇಳಿಸ್ತೀನಿ. ವಾಲ್ಟ್ ಹತ್ರ ನಾನು ಹೋಗಿ ಅಲ್ಲಿರೋ ಡಾಕ್ಯುಮೆಂಟ್ಸ್ನ ನಾನು ತಗೊಂತೀನಿ. ಬಟ್ ಆ ಟೈಮಲ್ಲಿ ನನ್ನ ಮಗಳನ್ನು ನನ್ನ ಹಿಂದೆನೆ ಬರ್ತಾಳೆ. ಆಗ ಪೊಲೀಸ್ ಅವರೆಲ್ಲ ನಮ್ಮನ್ನ ಹುಡುಕ್ತಾ ಇರ್ತಾರೆ. ಬಟ್ ಆ ಪೊಲೀಸ್ ಅವರಿಂದ ನಾವು ಬಚಾವಾಗಿ ಒಂದು ಸೇಫ್ ಪ್ಲೇಸ್ಗೆ ಹೋಗ್ತೀರಿ. ಅಲ್ಲಿ ನನ್ನ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಮತ್ತೆ ನನ್ನ ಕೊಲೀಗ್ಸ್ ಎಲ್ಲರ ಇನ್ಫಾರ್ಮೇಶನ್ ಇರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತ ನಿಂಗೆ ಏನು ಗೊತ್ತಾಗ್ತಾ ಇಲ್ಲ. ಇಫ್ ಯು ವಾಂಟ್ ದ ನೆಕ್ಸ್ಟ್ ಪಾರ್ಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್.